ಅಬ್ಬಬ್ಬಾ, ಡೋನಟ್ಸ್ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ ಹೇಳಿ. ಚಿಕ್ಕ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅದ್ರಲ್ಲೂ ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ಡೋನಟ್ಸ್ ಅಂತ ಹೊರಗಡೆ ಸಿಗುವಂತದ್ದು ಅಂದ್ರೆ ಬಹಳನೇ ಇಷ್ಟ. ಆದ್ರೆ ಇದನ್ನ ನಾವು ಮನೆಯಲ್ಲೇ ಸುಲಭವಾಗಿ ತಯಾರು ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಡೋನಟ್ಸ್ ಅಂತ. ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಸಹ ಇದೆ ಈ ಡೋನಟ್ ಮಾಡೋದಕ್ಕೆ. ಬನ್ನಿ ನೋಡೋಣ ವಿಡಿಯೋನ ತಡ ಮಾಡದೆ ಯಾವ ರೀತಿಯಾಗಿ ಮಾಡ್ಬೇಕು ಅಂತ. ಮೊದಲಿಗೆ ನಾನು 1 ಕಪ್ ಅಷ್ಟು ಹಾಲನ್ನ ಇಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕಾದ ನಂತರ ಇದನ್ನ ಒಂದು ಬೌಲಲ್ಲಿ ಹಾಕಿ ತಣ್ಣಗಾಗಕ್ಕೆ ಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಈಸ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಪೂರ್ತಿಯಾಗಿ ತಣ್ಣಗಾಗಬಾರ್ದು ಹಾಲು, ಮತ್ತೆ ಪೂರ್ತಿಯಾಗೂ ಬಿಸಿ ಇರಬಾರ್ದು. ನಂತರ ಇದಕ್ಕೆ 1.5 ಸ್ಪೂನ್ ಅಷ್ಟು ಶುಗರ್ ಅನ್ನ ಆಡ್ ಮಾಡಿ ಒಮ್ಮೆ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಉಗುರು ಬೆಚ್ಚಗಿರ್ಬೇಕು ಹಾಲು. ಈಗ ಅದನ್ನ ಒಂದು 15 ನಿಮಿಷ ಬಿಡೋಣ. 15 ನಿಮಿಷ ಆದ್ಮೇಲೆ ಚೆನ್ನಾಗಿ ಆಕ್ಟಿವೇಟ್ ಆಗಿರುತ್ತೆ. ಈಗ ಇದಕ್ಕೆ 1.5 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಆಡ್ ಮಾಡ್ಕೊಂಡೆ. ಟೋಟಲ್ ಆಗಿ ನಾನಿಲ್ಲಿ 2 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಆಡ್ ಮಾಡ್ಕೊಂಡಿದೀನಿ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ. ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಇದಕ್ಕೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ತುಪ್ಪವನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಬೇಕಾದ್ರೆ ಬೆಣ್ಣೆಯನ್ನು ಸಹ ಆಡ್ ಮಾಡ್ಕೋಬಹುದು. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಕೈನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಡ್ಬೇಕಾಗುತ್ತೆ ಇದನ್ನ. ಈಗ ಒಂದು 10 ನಿಮಿಷ ಆದ್ಮೇಲೆ ನೋಡ್ತಾ ಇರ್ಬೋದು ಫ್ಲೋರ್ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈಗ ಮತ್ತೆ ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾನಿಲ್ಲಿ ಕೆಳಗಡೆ ಹಾಕಿದ್ನ ಚೆನ್ನಾಗಿ ನಾದ್ಕೊಂಡು ನಂತರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಶೇಪರ್ ಇದ್ರೆ ಶೇಪರ್ ಅಲ್ಲೂ ಸಹ ನೀವು ಡೋನಟ್ ಗಳನ್ನ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ರೌಂಡ್ ಶೇಪ್ ಅಲ್ಲಿ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದಿ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಡೋನಟ್ ಗಳು ಬರುತ್ತೆ. ಮತ್ತೆ ಮತ್ತೆ ನಾದಬಾರ್ದು. ಫಸ್ಟ್ ಒಂದ್ಸಲ ನಾದ್ಮೇಲೆ ಈ ಡೋನಟ್ ಗಳನ್ನ ಮಾಡೋ ಟೈಮಲ್ಲಿ ಮತ್ತೆ ನಾದಕ್ಕೆ ಹೋಗ್ಬೇಡಿ. ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಿರುವಂತ ರೀತಿಯಲ್ಲಿ ಮಾಡಿ. ಬಹಳನೇ ಈಸಿಯಾಗೂ ಮಾಡ್ಬೋದು, ತುಂಬಾ ಸಾಫ್ಟ್ ಆಗಿ ಫ್ಲಫಿಯಾಗೂ ಬರುತ್ತೆ ಡೋನಟ್ಸ್ ಗಳು. ಇದೇ ರೀತಿಯಾಗಿ ನಾನು ಎಲ್ಲವನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರುವಂತಹ ಕ್ವಾಂಟಿಟಿಯಲ್ಲಿ ಒಂದು 9 ಡೋನಟ್ಸ್ ಆಯ್ತು. ಈ ರೀತಿಯಾಗಿ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಎಣ್ಣೆಯನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದೊಂದು ಡೋನಟ್ ಗಳನ್ನ ಅದರಲ್ಲಿ ಹಾಕಿ ಫ್ರೈ ಮಾಡ್ಬೇಕಾಗುತ್ತೆ. ಇದನ್ನ 2 ಸೈಡ್ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಸ್ವಲ್ಪ ಉಬ್ಬಿ ಬರ್ತಿದೆ ಡೋನಟ್ಸ್ ಗಳು. ನೀವು ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ನಿಮ್ಗೆ ಒಳಗಡೆ ಸಹ ಚೆನ್ನಾಗಿ ಕುಕ್ ಆಗುತ್ತೆ, ತಿನ್ಲಿಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ 2 ಸೈಡ್ ಚೆನ್ನಾಗಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಡೋನಟ್ಸ್ ಗಳು ರೆಡಿ ಆಗ್ತಾ ಇದೆ. ಈಗ ಹೊರಗಡೆ ತೆಗೆದು ಬಿಡೋಣ. ಈಗ ಎಲ್ಲಾ ಡೋನಟ್ಸ್ ಗಳು ಸಹ ರೆಡಿ ಆಗಿದೆ. ನೋಡಿ ಎಷ್ಟು ಫ್ಲಫಿ ಆಗಿದೆ ಅಂತ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಈಗ ನಾನು ಇದಕ್ಕೆ ಚಾಕ್ಲೇಟ್ ಸಿರಪ್ ಅನ್ನ ರೆಡಿ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ಡಿಪ್ ಮಾಡಬೇಕಾಗುತ್ತೆ ಒಂದೊಂದೇ ಡೋನಟ್ ಗಳನ್ನ.
ನೀವು ಬೇಕಾದ್ರೆ ಮೇಲೆ ಸ್ಪ್ರಿಂಕಲ್ಸ್ ಇದ್ರೆ ಸ್ಪ್ರಿಂಕಲ್ಸ್ ಅನ್ನು ಸಹ ಆಡ್ ಮಾಡ್ಕೋಬಹುದು. ಇದೇ ರೀತಿಯಾಗಿ ನಾನು ಎಲ್ಲಾ ಡೋನಟ್ಸ್ ಗಳನ್ನು ಸಹ ಡಿಪ್ ಮಾಡಿ ತೆಗಿತಾ ಇದ್ದೀನಿ. ನೀವು ಬೇಕಾದ್ರೆ ವೈಟ್ ಚಾಕ್ಲೇಟ್ ಇದ್ರೆ ವೈಟ್ ಚಾಕ್ಲೇಟ್ ಅನ್ನು ಸಹ ಈ ರೀತಿಯಾಗಿ ಡಿಪ್ ಮಾಡಬಹುದು. ನಂತರ ಮೇಲೆ ಶುಗರ್ ಕೋಟಿಂಗ್ ಅನ್ನ ಹಾಕ್ತಾ ಇದ್ದೀನಿ. ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಹ ತುಂಬಾನೇ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ನಾವೇ ಮನೆಯಲ್ಲಿ ತುಂಬಾ ಈಸಿಯಾಗಿ ಡೋನಟ್ಸ್ ಗಳನ್ನ ಮಾಡ್ಕೋಬಹುದಲ್ವಾ. ನೋಡಿ ಎಲ್ಲಾ ಡೋನಟ್ಸ್ ಗಳು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದು ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ಓಪನ್ ಮಾಡಿ ತೋರ್ಸಕ್ಕಿಂತ ಮುಂಚೆ ಇದನ್ನ ಮತ್ತೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲಾ ಡೋನಟ್ಸ್ ಗಳು ಸಹ ತುಂಬಾನೇ ಚೆನ್ನಾಗಿ ಬಂದಿತ್ತು. ನಾನು ಮೊದಲೇ ಹೇಳಿದಾಗೆ ನೀವು ಬೇಕಾದ್ರೆ ಕಲರ್ ಸ್ಪ್ರಿಂಕಲ್ಸ್ ಅನ್ನು ಸಹ ಮೇಲೆ ಹಾಕೋಬಹುದು. ಈಗ ನೋಡಿ ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೋನಟ್ಸ್ ಗಳು. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಫ್ಲಫಿ ಆಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ. ಥ್ಯಾಂಕ್ ಯು.